ಸೊ ನಮ್ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಾವು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಿರೋದು ನಾನ್ ಮತ್ತೆ ಮೊನ್ನು. ನಾವು ತುಂಬಾ ಸಲ ಫ್ಲೈಟ್ ಅಲ್ಲಿ ಓಡಾಡಿದೀವಿ. ಫಸ್ಟ್ ಟೈಮ್ ಔಟ್ ಆಫ್ ಕಂಟ್ರಿಗೆ ಹೋಗ್ತಾ ಇರೋದು, ಅದು ಮಲೇಷಿಯಾಗೆ. ಫಸ್ಟ್ ಆಫ್ ಆಲ್ ನಾನು ಮೆಮೊರೀಸ್ ಕ್ರಿಯೇಟ್ ಮಾಡೋದ್ರಲ್ಲಿ ನಂಬರ್ 1. ಏನಿದ್ರು ಚಿಕ್ಕ ಚಿಕ್ಕ ಪುಟ್ಟ ವಸ್ತು ಇದ್ರು ನನ್ನ ಮೆಮೊರಿನ ಹಂಗೆ ತೆಗ್ದಿಕ್ಕೋತೀನಿ. ನಂಗೆ ಸ್ಟಾರ್ ಬಕ್ಸ್ ಅಲ್ಲಿ ಈ ತರ ಕೊಟ್ಟಿದ್ರಿ ನೋಡಿ, ನಾವೆಲ್ಲ ಫ್ಲೈಟ್ ಹೋಗೋದಕ್ಕೆ ನಿಂತಿದೀವಿ. ಇಲ್ಲಿ ಸುರಭಿ ತೇಜ್ ಅವ್ರು ನೋಡಿ ಲೇಟ್ ಆಗಿ ಬಂದಿರೋದಕ್ಕೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅವ್ರಿಬ್ರು ಸಪರೇಟ್ ಆಗಿ ನಿಂತಿದ್ದಾರೆ. ಇಷ್ಟು ಪಾರ್ಟ್ ನಿಮ್ದಿದೆ, ಇಷ್ಟು ಪಾರ್ಟ್ ನಂದಿದೆ. ನಮ್ಮ ಅಮ್ಮನೂ ಕೂಡ ಇದಕ್ಕೆ ಹೋಗ್ತಿದ್ದಾರೆ, ಮಂತ್ರಾಲಯಕ್ಕೆ. ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗೈಸ್, ಇವತ್ತು ಬ್ಯಾಂಗ್ಳೂರ್ ಬಿಟ್ಟು ಮಲೇಷ್ಯಾಗೆ ಹೊರಡೋ ಟೈಮ್ ಬಂದೇ ಬಿಡ್ತು. ಸೊ ಎಲ್ಲರೂ ಕೂಡ ಕಾಯ್ತಾ ಇದ್ರಿ, ಮಲೇಷ್ಯಾಗೆ ಹೋಗ್ತಿದ್ದೀರಾ, ಯಾವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀರಾ ಅಂತ. ಸೊ ಫೈನಲಿ ಸ್ಟಾರ್ಟ್ ಮಾಡಿದೀವಿ. ಹೊರಡೋಕೆ ಟೈಮ್ ಕೂಡ ಆಗೋಯ್ತು. ಟೈಮ್ ನೋಡಿ ಎಷ್ಟು ಅಂತ. ಕರೆಕ್ಟಾಗಿ ಇವಾಗ 6 o'clock. ಮನೆಯಿಂದ ಹೊರಡ್ತಾ ಇದೀವಿ. ಪ್ಯಾಕಿಂಗ್ ಎಲ್ಲ ಆಗಿದೆ. ಇದೇ ಬ್ಯಾಗು, ನ್ಯೂ ಬ್ಯಾಗು ತಗೊಂಡಿದ್ವಿ. ನೀವೇ ನೋಡಿರ್ಬೋದು ಶಾಪಿಂಗ್ ಅಲ್ಲಿ. ನಮ್ಮ ಸಣ್ಣ ಅವ್ರ ಲುಕ್ ನೋಡಿ ಹೇಗಿದೆ. ಸಣ್ಣ ತಿರ್ಗಿ ಚೆನ್ನಾಗಿ ಕಾಣಿಸ್ತಿದ್ದೀರಮ್ಮ. ಡಿಫ್ರೆಂಟ್ ಲುಕ್, ಸೂಪರ್. ಅಮ್ಮ ಬಂದ್ರು ನಮ್ಮನ್ನ ಬಿಡೋದಕ್ಕೆ ಅಂತ. ಚೂರಿ ಕೂಡ ಬಂದಿದ್ದಾನೆ. ಬನ್ನಿ ಮೈಲಿ, ಬಾ ಮೈಲಿ. ನಮ್ಮ ಅಮ್ಮನೂ ಕೂಡ ಇದಕ್ಕೆ ಹೋಗ್ತಿದ್ದಾರೆ, ಮಂತ್ರಾಲಯಕ್ಕೆ. ಮಮ್ಮಿ ಇವತ್ತೇನು ಹೊರಡೋದು ಮಂತ್ರಾಲಯ? ನಾವೇನಾದ್ರೂ ಮಲೇಷ್ಯಾಗೆ ಈ ಟೈಮಲ್ಲಿ ಹೋಗಿಲ್ಲ ಅಂದಿದ್ರೆ ನಾವು ಕೂಡ ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ. ಫ್ಯಾಮಿಲಿ ಜೊತೆ ಹೋಗಕ್ ಆಗ್ತಾ ಇಲ್ಲ. ಅಮ್ಮ ನಮ್ಮನ್ನ ಬಿಡೋದಕ್ಕೆ ಬಂದಿದ್ದಾರೆ. ಮಮ್ಮಿ ಏನಮ್ಮ ಬಿಡೋದಕ್ಕೆ ಬಂದಿದ್ಯಾ, ಮತ್ತೆ ಕೆಲ್ಸಕ್ಕೆ ಹೋಯ್ತೀಯಾ? ಕೆಲ್ಸಕ್ಕೆ ಹೋಗ್ಬರ್ತೀನಿ. ಅದು ಸ್ವಲ್ಪ ನಾನು ರಜಾ ಹಾಕ್ತಿದ್ದೀನಲ್ವ ನಾಳೆ, ಇಲ್ಲಾಂದ್ರೆ ಬಂದ್ಬಿಡ್ಬೋದಾಗಿತ್ತು. ನಾಳೆ ರಜಾ ಆಗ್ತೀರ, ಅಲ್ಲಿ ಅರ್ಧಂಬರ್ಧ ಮಾಡಿರ್ತೀವಲ್ಲ ಕೆಲಸ, ಅದು ಕಂಪ್ಲೀಟ್ ಮಾಡ್ಬೇಕು. ಅದಕ್ಕೋಸ್ಕರ ಅಷ್ಟೇ. ಗುಲ್ಬರ್ಗ ಇವಾಗ ಟ್ಯಾಗ್ ತೆಗೆದ್ರು. ಚೂರಿ ಕೂಡ ಬರ್ತಿದ್ದಾನೆ. ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ದ. ಲಾಸ್ಟ್ ಡೇ ನಾವು ಹೊಡ್ತಿದೀವಲ್ವಾ ಅಂತ. ಅಲ್ವಾ ಸನಮ್ಮ? ಈದ್ ಹಾಕೋತೀರಾ ಪಿಂಕ್ ಕಲರ್? ಪಿಂಕ್ ಕಲರ್ ಮ್ಯಾಚ್ ಆಗಲ್ಲ. ಸಣ್ಣವರು ಕೂಡ ಏನು ಗೋಲ್ಡ್ ಹಾಕೊಂಡಿಲ್ಲ ಇವತ್ತು, ಅಲ್ಲ ಸನಮ್ಮ? ಇದೊಂದೈತೆ, ಅದೇ ತಾಳಿ ಚೈನ್ ಬಿಟ್ಟು. ಅದ್ ಬಿಟ್ರೆ 2 ಲಗೇಜ್ ತಗೊಂಡು ಹೋಗಂಗಿಲ್ಲ ಅಂತಲ್ಲ, ಏನಿಲ್ಲ ಚೂರಿ. ಸುಮ್ನೆ ಇವಾಗ ಔಟ್ ಸೈಡ್ ಹೋಗ್ತಿದೀವಿ, ಅದನ್ನು ಕೇರ್ಫುಲ್ ಆಗಿ ನೋಡ್ಕೊಳ್ಳೋದು ಕಷ್ಟ ಅಲ್ವಾ. ಬ್ಯಾಗ್ ಅಲ್ಲಿ ಬೇರೆ ಇಟ್ಬಿಟ್ಟು ಹೋಗ್ಬೇಕು, ಆಮೇಲೆ ಅಲ್ಲೆಲ್ಲಾದ್ರೂ ಹಾಕೊಂಡು ಹೋಗಂಗಿಲ್ಲ ಅಂದ್ರೆ ಅದಕ್ಕೆ ರಿಸ್ಕ್ ಬೇಡ ಅಂತ ನೋಡಿ. ದೊಡ್ಡದು 2 ಬ್ಯಾಗ್ ಇದೆ. ಇದೊಂದು ಚಿಕ್ಕದು, ಇದೊಂದು ದೊಡ್ಡದು, ಮತ್ತೆ ಇದೊಂದು ಚಿಕ್ಕದು. ಹೇಳ್ಬೇಕಂದ್ರೆ ನಮ್ ಸ್ಲಿಪ್ಪರ್ ಶೂಸ್ ಎಲ್ಲ ಇದ್ರಲ್ಲಿದೆ. ಮತ್ತೆ ಸ್ವಲ್ಪ ಬಾತ್ರೂಮ್ ಐಟಮ್ಸ್ ಅಂದ್ರೆ ಬ್ರಷ್ ಅದು ಇದೆಲ್ಲ ಇದ್ರಲ್ಲಿದೆ. ಇದರಲ್ಲಿ ಇಷ್ಟು ಪಾರ್ಟ್ ನಿಮ್ದಿದೆ, ಇಷ್ಟು ಪಾರ್ಟ್ ನಂದಿದೆ. ಈಕ್ವಲ್ ಆಗಿದೆ. ಮಿಡಲ್ ಅಲ್ಲಿ ಚೈನ್ ಅದು ಇದೆಲ್ಲ ಇದೆ. ಕಮ್ಮಿ ಆಯ್ತಾ? ಪರವಾಗಿಲ್ಲ, ಹುಷಾರಾಗಿದ್ದೀನಿ. ಬೆಳಿಗ್ಗೆ ಜೋರ್ ಬಂದಿತ್ತು, ನಾನು ತಂದಿದ್ದು ಟ್ಯಾಬ್ಲೆಟ್ ಗೊತ್ತು ನೀನು, ಅದಕ್ಕೆ ಮತ್ತೆ ಎಕ್ಸ್ಟ್ರಾ ವ್ಯಾನಿಟಿ ಬ್ಯಾಗು ಕೈಲಿ ಇಟ್ಕೊಂತಾರೆ ಸಣ್ಣ. ಇದು ಜಸ್ಟ್ ಇದ್ರಲ್ಲಿ ಕ್ಯಾರಿ ಮಾಡೋಕೆ. ಬ್ಯಾಗ್ ಮೇಲೆ ಹಿಂಗ್ ಹಿಡ್ಕೊಂಡು ತಳ್ಕೊಂಡು ಹೋಗೋದಲ್ಲ. ಓಕೆ, ಹೊರಡೋಣ. ಬುಕ್ ಮಾಡಪ್ಪ ಫಸ್ಟ್ ಗಾಡಿ. ಫೈನಲಿ ಕ್ಯಾಬ್ ಬಂತು ನೋಡಿ. ನಮ್ಮ ಚೂರಿ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದ್ದಾನೆ. ಬಿಸಿ ಇದ್ರು ಅಪ್ಪ, ಅದಕ್ಕೆ ಬಂದಿಲ್ಲ. ಅಮ್ಮ ಮಾತ್ರ ಇದಾರೆ. ಸರಿ ಅಮ್ಮ, ಬಾಯ್ ಬಾಯ್. ಹೋಗ್ಬರ್ತೀವಿ. ಬಾಯ್ ಮಮ್ಮಿ, ನೀವು ಹುಷಾರಾ? ಬಾಯ್ 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 ಬಾಯ್. ಬಾಯ್ ಬಾಯ್ ಚೂರಿ. ಫ್ಲೈಟ್ ಇರೋದು 11:30. ಬಾಯ್ ಬಾಯ್ ಚೂರಿ. ಲಾಕ್ ಮಾಡಿ. ಬಾಯ್ 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 ಮಮ್ಮಿ. ಸೊ ಫೈನಲಿ ಬ್ಯಾಂಗ್ಳೂರ್ ಏರ್ಪೋರ್ಟಿಗೆ ರೀಚ್ ಆದ್ವಿ. ಮುನ್ನು ನೋಡಿ ಲಗೇಜ್ ಎಲ್ಲ ಇಟ್ಕೊಂಡು ನನ್ನ ಬ್ಯಾಗಲ್ಲಿ ಇಟ್ಕೊಂಡಿದ್ದಾರೆ. ಮುನ್ನು, ನಿಮ್ಮ ಔಟ್ಫಿಟ್ ಅಂತೂ ಮಸ್ತ್ ಆಗಿದೆ, ಎಷ್ಟು ಸಕ್ಕದಾಗಿ ನೋಡಿ. ಶೂಸ್ ಹಾಕಿರೋ ಶೂಸ್ ಆಗಲಿ, ಔಟ್ಫಿಟ್ ಆಗಲಿ ಸಕ್ಕದಾಗಿ ಕಾಣಿಸ್ತಿದ್ದಾರೆ. ನನ್ನ ದೃಷ್ಟಿನೇ ಬೀಳುತ್ತೆ ಅನ್ಸುತ್ತೆ, ಅಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದೀರಾ. ನನ್ನ ಫೇವ್ರೇಟ್, ಇವಾಗ ಇಷ್ಟರವರೆಗೂ ಹಾಕಿದಲ್ಲಿ ನನ್ನ ಫೇವ್ರೇಟ್ ಔಟ್ಫಿಟ್ ಇದೆ ಅಂತ ಹೇಳ್ಬೋದು. ಸರಿ, ಹೊರಡೋಣ. ಹಾ, ಇವಾಗ ರೀಚ್ ಆಗ್ಬೇಕಾದ್ರೆ 8 o'clock ಆಯ್ತು ಮುನ್ನು. ಫಸ್ಟ್ ಟೈಮ್ ಹೋಗ್ತಾ ಇರೋದು ಔಟ್ ಆಫ್ ಕಂಟ್ರಿಗೆ. ನಮ್ಮ ಲೈಫಲ್ಲೇ ಫಸ್ಟ್ ಟೈಮ್ ಔಟ್ ಆಫ್ ಕಂಟ್ರಿಗೆ ಹೋಗ್ತಾ ಇರೋದು. ಸಣ್ಣವರು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ, ನಾನು ಕೂಡ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಬಟ್ ಇವತ್ತು ಹುಷಾರಿರ್ಲಿಲ್ಲ ನನಗೆ. ಕೊಡಿ ಇಟ್ಕೋತೀನಿ. ಆದ್ರೂ ಹೋಗ್ಲೇಬೇಕಲ್ಲ. ಮನೆಯವರು, ಫ್ಯಾಮಿಲಿಲಿ ಎಲ್ಲರೂ ಕೂಡ ಮಂತ್ರಾಲಯಕ್ಕೆ ಹೋಗ್ತಿದ್ದಾರೆ, ಅದನ್ನ ಮಿಸ್ ಮಾಡ್ಕೊಂಡ್ವಿ. ಬಟ್ ಪರವಾಗಿಲ್ಲ, ಆಲ್ರೆಡಿ ನಾವು ಮುಂಚೆನೆ ಬುಕ್ ಮಾಡಿರೋದ್ರಿಂದ ಫ್ಯಾಮಿಲಿ ಜೊತೆ ಹೋಗಕ್ ಆಗ್ಲಿಲ್ಲ, ಅಲ್ವಾ ಅಮ್ಮ? ಹೌದು ಮನು. ಸರಿ ಬನ್ನಿ ಗೈಸ್, ಔಟ್ ಆಫ್ ಕಂಟ್ರಿ ಹೋಗಿ ಬರೋಣ. ನಿಮ್ಗೆ ಕೂಡ ತೋರಿಸ್ತೀವಿ ಔಟ್ ಆಫ್ ಕಂಟ್ರಿ ಹೇಗಿರುತ್ತೆ ಅಂತ. ಎಕ್ಸೈಟ್ ಆಗಿ ಕಾಯ್ತಾ ಇದ್ವಿ. ಕೊಡಿ ಮುನ್ನ ಇಟ್ಕೋತೀನಿ. ನಾವು ತುಂಬಾ ಸಲ ಫ್ಲೈಟ್ ಅಲ್ಲಿ ಓಡಾಡಿದೀವಿ, ಬಟ್ ಫಸ್ಟ್ ಟೈಮು 6 hours 7 hours ಜರ್ನಿ ಮಾಡಿ ಔಟ್ ಆಫ್ ಕಂಟ್ರಿಗೆ ಹೋಗ್ತಾ ಇರೋದು, ಅದು ಮಲೇಷ್ಯಾಗೆ. ಸಣ್ಣವರು ಇಲ್ಲಿ ಫೋಟೋ ಹಿಡಿಸ್ಕೋಬೇಕಂತೆ. ಯಾರನ್ನಾದ್ರೂ ಹುಡುಕ್ಬೇಕು ಇವಾಗ ಫೋಟೋ ಹಿಡಿಯೋದಕ್ಕೆ, ಅಲ್ವಮ್ಮ? ಹೌದು, ಯಾರನ್ನಾದ್ರೂ. ಅದನ್ನ ನೋಡ್ತಾ ಇದ್ದೀನಿ.
ಪಾಸ್ಪೋರ್ಟ್ ವೆರಿಫಿಕೇಶನ್ ಆಯಿತು. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಸಣ್ಣ ಅವರು ಡಿಫ್ರೆಂಟಾಗಿ ಕಾಣ್ತಿದ್ದಾರಲ್ಲ ಈ ಔಟ್ಫಿಟಲ್ಲಿ. ಸನುಮ ಚೆನ್ನಾಗಿ ಕಾಣಿಸ್ತಿದ್ದೀರಾ ಈ ಔಟ್ಫಿಟಲ್ಲಿ. ಹೌದಾ? ಚೆನ್ನಾಗಿ ಕಾಣಿಸ್ತಿದ್ದೀರಾ, ಡಿಫ್ರೆಂಟ್ ಆಗಿದೆ. ಥ್ಯಾಂಕ್ ಯು ಮೋನು. ಚಿಕ್ಕ ಹುಡುಗಿ ಥರ ಇದ್ದೀರಾ. ಚಿಕ್ಕ ಹುಡುಗಿನೇ ನಾನು. ಅಂದರೆ ಮದುವೆ ಆಗಿದ್ದೀರಾ ಅಂತ ಅನ್ಕೊಳ್ಳೋದೇ ಇಲ್ಲ ಯಾರು ನೋಡಿದ್ರು. ಆ ಥರನಾ? ಆ ಥರ. ನೋಡಿ ನಮ್ಮ ಫ್ಲೈಟ್ ಅದು ಏರ್ ಏಷ್ಯಾ. ಅಲ್ಲಿ ಕೌಲಾಲಂಪುರ್ ಅಂತ ಐತಲ್ಲ ಅಲ್ಲಿಗ. ಹಾ, ಅದು 11:25 ಆನ್ ಟೈಮ್. ಇವಾಗ ಟೈಮ್ ಎಷ್ಟು? ನಾವು ಎಷ್ಟು ಇವಾಗ 8 ಸಮಥಿಂಗ್. ನೋಡಿ ನಾವು 8 ಬಂದಿದ್ದೀವಿ. ಕರೆಕ್ಟು. ಸುರಭಿ ತೇಜ್ ಅವ್ರು ಯಾವಾಗ ಬರ್ತಾರೆ ಅಂದ್ರೆ ಅದೇ ಒಂದು ಹಾಫ್ ಆನ್ ಅವರ್ ಅಲ್ಲಿ ಬರ್ತಾರಂತೆ. ಅವರು ಇವಾಗ ಹಂಗೆ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಮತ್ತೆ ನಾವಿವಾಗ ಮಲೇಷ್ಯಾಗೆ ಹೋಗ್ತಿದೀವಲ್ವಾ, 20 kg ಅಷ್ಟೇ ತಗೊಂಡು ಹೋಗ್ಬೇಕು ಲಗೇಜು. ಅದ್ರ ಮೇಲೆ ಏನಾದರೂ ಎಕ್ಸ್ಟ್ರಾ ಆದರೆ ಪೇ ಮಾಡಬೇಕಾಗುತ್ತೆ. ಹೌದು ಮೋನು, ಆ ಥರ ಇರುತ್ತೆ. ನಮ್ಮದು ಇವಾಗ ಕೌಂಟರ್ ಇರೋದು ಅಲ್ಲಿ. ಸಣ್ಣವರು ಟೈಮ್ ಆಗ್ಬಿಡುತ್ತೆ ಅಂತ ಟೆನ್ಷನ್ ಮಾಡ್ಕೋತಾ ಇಲ್ಲ, ಇದ್ದಾರೆ. ತಿನ್ಬೇಕಲ್ವ ಅದಕ್ಕೆ. ಅಂದ್ರೆ ತಿನ್ನಕ್ಕಾಗೋದಿಲ್ಲ ಅಂತ ಟೆನ್ಷನ್ ಮಾಡ್ಕೋತಾ ಇದ್ದಾರೆ. ತಿನ್ಬೋದು ಬಿಡಿ ಅಮ್ಮ, ಆರಾಮಾಗಿ ತಿನ್ಬೋದು. ಯಾಕಂದ್ರೆ ಇನ್ನು 8 o'clock 11:30 ಇರೋದು ಫ್ಲೈಟು. ಹೌದು. ಅಂದ್ರೆ ಇಲ್ಲಿ ಪ್ರೊಸೆಸರ್ ಏನಿರುತ್ತೆ ಅಂದ್ರೆ ಚೆಕ್ಕಿಂಗ್ ಜಾಸ್ತಿ ಇರುತ್ತೆ. ಇವಾಗ ನಾವು ಔಟ್ ಆಫ್ ಕಂಟ್ರಿಗೆ ಹೋಗ್ತಿರೋದಲ್ವಾ, ಸೊ ಸ್ವಲ್ಪ ಚೆಕ್ಕಿಂಗ್ ಜಾಸ್ತಿ ಇರುತ್ತೆ. ನಮ್ಮನ್ನು ಕೂಡ ಚೆಕ್ ಮಾಡ್ತಾರೆ, ಬ್ಯಾಗು ಕೂಡ ಚೆಕ್ ಮಾಡ್ತಾರೆ, ಮತ್ತು ಪಾಸ್ಪೋರ್ಟ್ಗಳೆಲ್ಲ ಕರೆಕ್ಟಾಗಿದೆಯಾ ಅಂತ ತುಂಬ ನೋಡ್ತಾರೆ. ಸೊ ಅದೆಲ್ಲ ನೋಡಿಕೊಂಡು ಹೋಗಬೇಕು. ಆದರೂ ಟೈಮ್ ಉಳಿಯುತ್ತೆ. ಒಂದು ಹಾಫ್ ಆನ್ ಅವರ್ 1 hour ಆದರೂ ನಮಗೆ ಫ್ರೀ ಟೈಮ್ ಸಿಗುತ್ತೆ ಊಟ ಮಾಡೋಕ್ಕೆ. ಸರಿನಾವಾ? ಓಕೆ. ಅಂದ್ರೆ ಇವಾಗ ಅವರು ಬಂದರೆ ಸ್ವಲ್ಪ ಟೈಮ್ ಆಗಿಬಿಡುತ್ತಲ್ವ, ಅಷ್ಟರಲ್ಲಿ ಬ್ಯಾಗೇಜ್ ಸ್ಕ್ರೀನಿಂಗ್ ಎಲ್ಲ ಮುಗಿಸ್ಬೋದು ಅಂತ. ಸರಿ ಓಕೆ. ನಾವಿವಾಗ ಲಗೇಜ್ನ ಕೊಡ್ತಾ ಇದ್ದೀವಿ. ತೇಜು ಸುರಭಿ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ. ನಾವು ಇದನ್ನು ಕೊಟ್ಬಿಟ್ರೆ ಆಮೇಲೆ ಜಾಸ್ತಿ ಜನ ಬಂದು ನಿಂತ್ಕೊಂಡ್ಬಿಟ್ರೆ ನಮಗೆ ಕಷ್ಟ ಆಗುತ್ತೆ. ಹೌದು. ಇವಾಗ ನಾವು ಕೊಡ್ತಿರೋ ಬ್ಯಾಗು ಇಲ್ಲಿ ಹೋದರೆ ಇನ್ನು ಮಲೇಷ್ಯಾದಲ್ಲೇ ಸಿಗೋದು. ಸೊ ಬ್ಯಾಗ್ ಇಡ್ತಾ ಇದ್ದೀವಿ. ಇಡ್ತೀರಮ್ಮನು? ಇಡಿ, ಆರಾಮ್ ಸೈಡಿಯಾ. ನೋಡಿ, ಇದೇ ನಮ್ಮಿಬ್ಬರು ಪಾಸ್ಪೋರ್ಟು. ಖುಷಿ ಆಗ್ತಿದೆ ಪಾಸ್ಪೋರ್ಟ್ ನೋಡಿದ್ರೆ. ಅಂದರೆ ಔಟ್ ಆಫ್ ಕಂಟ್ರಿಗೆ ಹೋಗ್ಬೇಕು ಅಂತ ಅಂದರೆ ಪಾಸ್ಪೋರ್ಟ್ ಬೇಕೇ ಬೇಕಲ್ವಾ ಅಮ್ಮ? ಹೌದು, ಕಂಪಲ್ಸರಿ ತಾನೆ. ಕಂಪಲ್ಸರಿ ಇರಲೇಬೇಕು. ಇದಿಲ್ಲ ಅಂತ ಅಂದರೆ ನಾವು ಔಟ್ ಆಫ್ ಕಂಟ್ರಿಗೆ ಹೋಗೋಕ್ಕೆ ಆಗಲ್ಲ. ಸಣ್ಣವ್ರು ನೋಡಿ ಸ್ಟಾರ್ ಬಾಕ್ಸಲ್ಲಿ ಚೂಸ್ ಮಾಡ್ತಾ ಇದ್ದಾರೆ. ನಾನು ಸ್ಯಾಂಡ್ವಿಚ್ ತೊಗೊತೀನಿ, ಮತ್ತು ಇಲ್ಲೊಂದು ಮಫಿನ್ ಇದೆ. ಸೊ ಅದು ಲೈಕ್ ಆಯಿತು. ಸೊ ಅದಕ್ಕೋಸ್ಕರ ಅದನ್ನು ಆರ್ಡ್ರ್ ಮಾಡಿಸ್ತಾ ಇದ್ದೀನಿ. ಬನ್ನಿ ತಿನ್ನೋಣ. ಸನಮ್ಮ, ನೀವು ಕಾಫಿ ಕುಡಿಯಲ್ವಾ? ಹಾಟ್ ಚಾಕ್ಲೇಟಾ? ಓಕೆ. ಏನು ಸಣ್ಣಮ್ಮ, ನೀವು ಔಟ್ ಆಫ್ ಕಂಟ್ರಿಗೆ ಹೋಗ್ತಿದ್ದೀವಿ, ಕಾಫಿ ಕುಡಿಯೋಕೆ ಕರ್ಕೊಂಡ್ಬಂದಿದ್ದೀರಲ್ಲ, ಡ್ರಿಂಕ್ಸ್ ಮಾಡೋಣ ಅಂದರೆ. ಅದು ಸ್ಟಾರ್ ಬಾಕ್ಸ್ ಅಲ್ಲ, ಕುಡಿಯೋಣ ಬಿಡಿ ಮೋನು. ಡ್ರಿಂಕ್ಸು ಅಷ್ಟೇ. ಸಣ್ಣವರು ನಾನೇನಾದರೂ ಡ್ರಿಂಕ್ಸ್ ಕುಡಿದ್ರೆ ಕಣ್ಣಲ್ಲೇ ವೀರ್ಗಾಸೆ ಆಡ್ಬಿಡ್ತಾರೆ. ನಾವಿಬ್ಬರು ಡ್ರಿಂಕ್ಸ್ ಮಾಡೋಂಗಿದ್ರೆ ಡೈರೆಕ್ಟಾಗಿ ನಿಮ್ಮ ಹತ್ರ ಹೇಳ್ಕೊಂಡ್ಬಿಡ್ತಾ ಇದ್ವಿ. ಡ್ರಿಂಕ್ಸ್ ಮಾಡೋದ್ರ ಒಂದರಲ್ಲೇ ಎಲ್ಲ ಇರೋದು ಎಂಜಾಯ್ಮೆಂಟು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ಲೇಸ್ ವಿಸಿಟ್ ಮಾಡೋದ್ರಲ್ಲಿ ಬೇರೆ ವಸ್ತುಗಳಲ್ಲೂ ಕೂಡ ಇರುತ್ತೆ ಎಂಜಾಯ್ಮೆಂಟ್, ಅಲ್ವಾ ಅಮ್ಮ? ಅದು ನಿಜ. ಸರಿ, ಇವಾಗ ಎಲ್ಲಿಗೆ ಹೋಗ್ತೀನಿ ಅಂತಿದ್ರಲ್ಲ? ಅದೇ ಔಟ್ ಸೈಡು. ಏನಕ್ಕೆ? ಸ್ಟಾರ್ ಬಾಕ್ಸ್ ಇದೊಂದು ಕ್ಯಾಪ್ಚರ್ ಮಾಡಿ. ಹೌದಾ? ಹೋಗಿ ಬರ್ತೀನಿ. ಸಣ್ಣವರು ಮಿನಿ ವ್ಲಾಗ್ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಕ್ಯಾಪ್ಚರ್ ಮಾಡೋಕೆ ಹೋಗ್ತಾ ಇದ್ದಾರೆ. ನೀವು ಅಷ್ಟೇ ಡ್ರಿಂಕ್ಸ್ ಮಾಡಿ ಬೇಡ ಅಂತ ಹೇಳಲ್ಲ. ಒಬ್ಬೊಬ್ರಿಗೆ ಒಂದೊಂದು ಥರ ಫ್ಯಾಷನ್ ಇರುತ್ತೆ. ಸೊ ಜಾಸ್ತಿ ಮಾಡೋಕೆ ಹೋಗ್ಬೇಡಿ, ಹೆಲ್ತ್ ಇಶ್ಯೂ ಆಗುತ್ತೆ. ಆಮೇಲೆ ಇವರು ನಮಗೆ ಫಿಲಾಸಫಿ ಹೇಳ್ತಿದ್ದಾರೆ ಅಂತ ಅಂದ್ಕೋಬೇಡಿ. ನಾವು ಅಷ್ಟೇ ಡ್ರಿಂಕ್ಸ್ ಇದುವರೆಗೂ ನಾನು ಮತ್ತು ಸಣ್ಣವರು ಯಾವತ್ತೂ ಕೂಡ ಮಾಡಬೇಕು ಅಂತ ನಾವು ಇಬ್ರಿಗೆ ಅನಿಸಿಲ್ಲ, ಕೊನೆಗೂ ಮಾಡೋದು ಇಲ್ಲ ನಾವು. ಅದೊಂದರಲ್ಲೇ ಎಲ್ಲ ಎಂಜಾಯ್ಮೆಂಟು. ನಮಗೋಸ್ಕರ ಒಂದು ಫ್ಯಾಮಿಲಿ ಕಾಯ್ತಿರುತ್ತೆ, ನಮಗೋಸ್ಕರ ಒಂದು ಫ್ಯಾಮಿಲಿ ಇರುತ್ತಲ್ವ. ಸೊ ಅದಕ್ಕೋಸ್ಕರ ನಾವು ಈ ಡ್ರಿಂಕ್ಸ್ ಮೇಲೆ ಆಸೆ ಅನ್ನೋದೇ ಬಿಟ್ಬಿಟ್ಟಿದ್ದೀವಿ. ನಾನು ಮತ್ತು ಸಣ್ಣವರು ಯಾವತ್ತೂ ಕುಡಿಯೋದಿಲ್ಲ, ಇದುವರೆಗೂ ಕುಡಿದೂ ಇಲ್ಲ. ನಾವು ಈ ಪ್ಯಾಕೇಜನ್ನ ಚೂಸ್ ಮಾಡಿದ್ದು ಹೇಗೆಪ್ಪ ಅಂತಂದರೆ, ಕೈರಲ್ಲಿ ಟ್ರಯಲ್ಸ್ ಅಂತ ಒಂದಿದೆ ಕರ್ನಾಟಕದವ್ರದ್ದು. ಸೊ ಅದ್ರ ಮುಖಾಂತರ ನಾನು ಮೊನ್ನೆ ಮತ್ತು ಸುರಭಿ ತೇಜು ಅವರೆಲ್ಲ ಪ್ಯಾಕೇಜನ್ನ ಬುಕ್ ಮಾಡಿದ್ವಿ. ಸೊ ಅದ್ರ ಮುಖಾಂತರ ಇವತ್ತು ಮಲೇಷ್ಯಾ ಹೋಗ್ತಿರೋದು. ಖುಷಿ ಆಗುತ್ತೆ. ಮತ್ತು ಎಷ್ಟೋ ಜನ ಹೇಳಿದ್ರು ಆ ಟ್ರಾವೆಲ್ಸ್ ಬಗ್ಗೆ, ತುಂಬ ಹೇಳಿದ್ರು ತುಂಬ ಚೆನ್ನಾಗಿದೆ ಮತ್ತು ಒಳ್ಳೆ ಪ್ಯಾಕೇಜ್ ಕೊಟ್ಟಿದ್ದಾರೆ ಅಂತ. ಸೊ ಅದೇ ಪ್ಯಾಕೇಜ್ನ ಬುಕ್ ಮಾಡ್ಕೊಂಡ್ವಿ. ಮತ್ತೇನು ಗೊತ್ತಾ ಮೋನು, ಇಲ್ಲಿ ಕರ್ನಾಟಕದಿಂದ ಬೇರೆ ಬೇರೆ ಇನ್ಫ್ಲುಯೆನ್ಸರ್ಸ್ ಕೂಡ ಹೋಗಿದ್ದಾರೆ. ಹೌದೌದು. ಸಕ್ಕತ್ತಾಗಿದೆ. ಮತ್ತು ಮೈವಿಗ್ ಅವರು ಇದ್ದಾರಲ್ಲ, ಅವರು ಕೂಡ ಹೇಳಿದ್ರು ಇವ್ರ ಪ್ಯಾಕೇಜ್ನ ಇದು ತಗೊಳ್ಳಿ, ತುಂಬ ಬೆಟರ್ ಇದೆ. ಮತ್ತು ಫುಡ್ ಅಷ್ಟೇ, ಫುಡ್ಡು ಕೂಡ ಚೆನ್ನಾಗಿದೆ ಅಂತೆ. ಒಂದ್ಸಲಿ ಹೋಗ್ತೀವಿ, ನೋಡೋಣ, ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಹೌದು. ಹಾಂ, ಏನು ಗೊತ್ತಾ, ಫಸ್ಟ್ ಆಫ್ ಆಲ್ ನಾನು ಮೆಮೊರೀಸ್ ಕ್ರಿಯೇಟ್ ಮಾಡೋದ್ರಲ್ಲಿ ನಂಬರ್ 1. ಏನಿದ್ರು ಚಿಕ್ಕ ಪುಟ್ಟ ವಸ್ತು ಇದ್ದರೂ ನಾನು ಮೆಮೊರಿನ ಹಂಗೆ ತೆಗ್ದಿಕ್ಕೋತೀನಿ. ನನಗೆ ಸ್ಟಾರ್ ಬಕ್ಸಲ್ಲೇ ಈ ಥರ ಕೊಟ್ಟಿದ್ದಾರೆ ಅಂದರೆ ಯಪ್ಪ ಎಷ್ಟು ಖುಷಿ ಆಗ್ತದೆ. ಇದು ನನಗೆ ಹೋಗಿ ನಾನು ಹ್ಯಾಪಿ ಜರ್ನಿ ಅಂತ ಕೂಡ ಇದಾಕಿದ್ದಾರೆ. ಮತ್ತು ಸಣ್ಣ ಮುನ್ನು ಅಂತ ಬರೆದಿದ್ದಾರೆ. ಹೌದೇನು ಬರೆದಿದ್ದಾರೆ ಗೊತ್ತಾ? ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಸ್ಟಾರ್ ಬಕ್ಸ್ T2 ಇಂಟರ್ನ್ಯಾಷನಲ್, ಸಣ್ಣ ಮುನ್ನು, ಹ್ಯಾಪಿ ಜರ್ನಿ.
ಖುಷಿ ಆಯ್ತಲ್ಲ, ಸ್ಟಾರ್ ಬಕ್ಸ್ ಕಡೆಯಿಂದ ನಮಗೆ ಒಂದು ಗ್ರೀಟಿಂಗ್ ಸಿಕ್ಕಿದೆ. ಗ್ರೇಟ್ ಅಲ್ವಾ? ಚೆನ್ನಾಗಿದೆ. ಮನು ತಿನ್ನಿ ಮನು. ತಿನ್ನೋಣ. ಇವತ್ತಿನ ನಮ್ಮ ಡಿನ್ನರ್ ಇದೆ, ಸ್ಯಾಂಡ್ವಿಚ್ಚು ಮತ್ತೆ ಮಫಿನ್. ಇಲ್ಲಿ ಬೇರೆ ಏನೂ ಸಿಗಲ್ಲ, ಸೊ ಅದಕ್ಕೋಸ್ಕರ ಇದನ್ನೇ ಟ್ರೈ ಮಾಡ್ತಿದೀವಿ ಅಷ್ಟೇ ಅಲ್ವಾ ಅಮ್ಮ? ಹೌದು. ನೋಡಿ, ನಾವು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬೇಕು ಅಂತಿದ್ರೆ ಬೇರೆ ರೂಟಲ್ಲೇ ಬರಬೇಕು. ಇದು ಹೊಸ ರೂಟು, ನಾವು ಇದುವರೆಗೂ ಈ ರೂಟಲ್ಲಿ ಹೋಗೇ ಇಲ್ಲ ಅಲ್ವಾ ಅಮ್ಮ? ಡೊಮೆಸ್ಟಿಕ್ ಸಪ್ರೇಟ್ ಇರುತ್ತೆ ಮತ್ತೆ ಇಂಟರ್ನ್ಯಾಷನಲ್ ಸಪ್ರೇಟ್ ಇರುತ್ತೆ. ಹೌದು. ನೋಡಿ, ಇಲ್ಲಿ ನಡ್ಕೊಂಡು ಹೋಗೋದಕ್ಕೂ ಮಾಲ್ ಇದೆ. ಸೂಪರ್ ಅಲ್ಲ? ಇದೊಂಥರ ಡಿಫ್ರೆಂಟ್ ಆಗಿದೆ ಮತ್ತೆ ಸ್ಪೇಸ್ ತುಂಬ ದೊಡ್ಡದಾಗಿದೆ. ನೋಡಿ, ನಾವು ಹೋಗ್ಬೇಕಿದ್ದು C2ಗೆ. ಕರೆಕ್ಟಾಗಿ ಇವಾಗ C2ಗೆ ಬಂದ್ವಿ. ಎಷ್ಟು ದೂರ ನಡಿಬೇಕಲ್ವಾ? ಜಾಸ್ತಿ ನಡಿಬೇಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೆಂಗಳೂರು ಏರ್ಪೋರ್ಟ್ ಎಷ್ಟು ದೊಡ್ಡದು ಅಂದರೆ, ನಾನು ಬರೀ ಡೊಮೆಸ್ಟಿಕಲ್ಲಿ ನೋಡಿದ್ದೆ ಇಷ್ಟು ದಿನ. ಇವಾಗ ಇಂಟರ್ನ್ಯಾಷನಲಲ್ಲಿ ಅದಕ್ಕಿನ್ನ ದೊಡ್ಡದಿದೆ. ಸ್ವಲ್ಪ ಕುತ್ಕೊಳ್ಳೋ ಪ್ಲೇಸು ಎಲ್ಲ ತುಂಬ ಲಕ್ಸುರಿಯಾಗೂ ಮಾಡಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ ಅಂತೂ ಸಕ್ಕತ್ತಾಗಿದೆ. ಅದಕ್ಕೆ ಅನ್ಸುತ್ತೆ ವಿರಾಟ್ ಕೊಹ್ಲಿ ಅವ್ರಿಗೆ ತುಂಬ ಇಷ್ಟ ಅಲ್ವಾ? ಹೌದು. ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ, ಬೆಂಗಳೂರು ಅಂದ್ರೆ ಇಷ್ಟ. ಫಸ್ಟ್ ಆಫ್ ಆಲ್ ಬೆಂಗಳೂರಲ್ಲಿ ಏರ್ಪೋರ್ಟ್ ಅಂತ ಅವ್ರಿಗೆ ತುಂಬ ಇಷ್ಟ ಅಂತೆ. ಅಷ್ಟು ಚೆನ್ನಾಗಿದೆ. ನಿಜ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಬರೀ ಡೊಮೆಸ್ಟಿಕಲ್ಲಿ ನೋಡಿದ್ವಿ, ಇವಾಗ ಇಂಟರ್ನ್ಯಾಷನಲ್ದು ನೋಡ್ತಾ ಇದ್ದೀವಿ. ತುಂಬ ಸಕ್ಕತ್ತಾಗಿದೆ ಮತ್ತು ಇಷ್ಟೊಂದು ದೊಡ್ಡದಿದೆ ಅಂತ ನನಗೆ ಇವತ್ತೇ ಗೊತ್ತಾಗಿದೆ ಏರ್ಪೋರ್ಟು. ಅಯ್ಯೋ, ಎಷ್ಟು ಶಾಕ್ ಆಯಿತು ಅಂತ ಅಂದರೆ ನಮಗೆ, ನಾವು ಮಲೇಷ್ಯಾಗೆ ಹೋಗ್ತಿದ್ದೀವಲ್ವಾ, ಅದ್ರ ಫ್ಲ್ಯಾಗ್ ಹಾಕೋಣ ಸ್ಟೋರಿಗೆ ಅಂತ ಹುಡುಕ್ತಾ ಇದ್ವಿ. ನೋಡಿದ್ರೆ ನೋಡಿ, ಇಲ್ಲಿ ಸನ್ನು ಮತ್ತು ಮೂನ್ ಇದೆ. ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಿರೋದು ಮಲೇಷ್ಯಾ. ನೋಡಿದ್ರೆ ಫ್ಲ್ಯಾಗಲ್ಲೇ ಇದೆ ಸನ್ನು ಮೂನ್ ಅಂತ. ನಿಜ ಹೆವಿ ಶಾಕ್ ಆಗೋಯ್ತು ನನಗೆ. ಶಾಕು ಅಂದರೆ ಏನಲ್ಲ, ಮಲೇಷ್ಯಾನೇ ನಮ್ಮನ್ನ ಕರ್ಸ್ಕೊತೈತೆ. ನಾವು ಮಲೇಷ್ಯಾಗೆ ಹೋಗ್ತಿದ್ದೀವಿ ಅಂತ ಅಂದ್ಕೊಂಡ್ವಿ, ಮಲೇಷ್ಯಾನೇ ನಮ್ಮನ್ನ ಕರ್ಸ್ಕೊತೈತೆ. ನಾವು ಬಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 1.5 hour ಬೇಗನೆ ಬಂದಿದ್ದೀವಿ. ನಮ್ಮ ಸುರಭಿ ತೇಜು ಅವರು ಇವಾಗ ಬರ್ತಾ ಇದ್ದಾರೆ. ಏನು ಟೈಮಿಂಗ್ಸ್ ಅವ್ರದ್ದು. ನಾವಲ್ಲಿ ಕೂತಿದ್ರಿ ಬಿಡ್ರಿ, ನೀವೇನಕ್ಕೆ ಇಷ್ಟೊಂದು ಲೇಟ್ ಮಾಡಿದ್ರಿ? ಹ್ಯಾಪಿ ಜರ್ನಿ. ಬ್ಯಾಗಿಂದ ಯಾವುದು? ಒಂದೇ ಬ್ಯಾಗ್ ಅಲ್ಲ, 2 ಬ್ಯಾಗ್ ಐತೆ. ಒಂದು ಚಿಕ್ಕದು ಒಂದು ದೊಡ್ಡದು. ಇಲ್ಲ, 2 ಲಗೇಜ್ ಬ್ಯಾಗ್. ಬನ್ನಿ, ಟೈಮ್ ಆಯ್ತು, ಬನ್ನಿ ಬನ್ನಿ ಬೇಗ. 2 ಟ್ರಾಲಿ ಬ್ಯಾಗ್ಸೇ ಬ್ರೋ. ಟೈಮಾಗಿ ಹೋಗಿದೆ, ಅದಕ್ಕೆ ಬೇಗ ಅರ್ಜೆಂಟಲ್ಲಿ ಹೋಗ್ತಾ ಇದೀವಿ. ಕರೆಕ್ಟ್ ಟೈಮಿಗೆ ಬಂದಿದ್ದೀರಲ್ಲ ಬ್ರೋ, ನೀವು ಓಡ್ಕೊಂಡು ಬಂದ್ರಾ? ಜೊತೆ ಸರಮ ಕರೆಕ್ಟ್ ಟೈಮಿಗೆ ಬಂದವರಲ್ಲ. ನಾನು ನೋಡ್ತಾ ಇದ್ದೀನಿ ಮನು, ಇಬ್ರು ಓಡ್ಕೊಂಡು ಬರ್ತಾವ್ರೆ ಅಲ್ಲಿ. ಝೋನ್ 2 ಸಿಕ್ಕಿದೆ ಇವ್ರಿಗೆ, ಝೋನ್ 3 ಸಿಕ್ಕಿದೆ. ಸೊ ಅವ್ರು ಝೋನ್ 3 ಬರ್ತಾರೆ. ಅಂದರೆ ಒಂದೇ ಫ್ಲೈಟ್ ಇರುತ್ತೆ, ಝೋನ್ 1 ಝೋನ್ 2. ಅಂದರೆ ಅವ್ರು ಲೇಟಾಗಿ ಬಂದಿರೋದ್ರಿಂದ ಅಲ್ವಾ ಅಮ್ಮ? ನಮ್ಮದೇ ಅಲ್ಲಿ ನಿಂತಿರೋದು ಇವಾಗ ಝೋನ್ 2. ಝೋನ್ 2 ನೋಡಿ. ಝೋನ್ 2ಗೆ ಎಷ್ಟು ಜನ ನಿಂತಿದ್ದಾರೆ ನೋಡಿ. ನಾವೆಲ್ಲ ಫ್ಲೈಟ್ಗೆ ಹೋಗೋದಕ್ಕೆ ನಿಂತಿದ್ದೀವಿ. ಇಲ್ಲಿ ಸುರಭಿ ತೇಜು ಅವರು ನೋಡಿ, ಲೇಟಾಗಿ ಬಂದಿರೋದಕ್ಕೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅವರಿಬ್ಬರು ಸಪ್ರೇಟಾಗಿ ನಿಂತಿದ್ದಾರೆ, ಎಲ್ಲರಿಗಿಂತ ಲೇಟಾಗಿ ಬಂದರು ಅಂತ. ಸುಮ್ಮನೆ ಹೇಳ್ತಿದ್ದೀವಿ, ನಿಜ ಅಲ್ಲ. ಸನಮ ಹೋಗ್ಬಿಟ್ಟು ಬನ್ನಿ. ಹ್ಯಾಪಿ ಜರ್ನಿ. ನಿಮಗೆ ಹ್ಯಾಪಿ ಜರ್ನಿ. ನೋಡಿ ಗೈಸ್, ಇಂಟರ್ನ್ಯಾಷನಲ್ಗೆ ಹೋಗಬೇಕು ಅಂತ ಅಂದರೆ ನೋಡಿ ಈ ಥರ ಇರುತ್ತೆ. ಅಂದರೆ ಈ ಥರ ಪ್ರೊಸೀಜರ್ ಇದೆ. ಡೈರೆಕ್ಟ್ ಫ್ಲೈಟ್ ಒಳಗಡೆ ಹೋಗ್ಬೋದು, ಬಸ್ಸಲ್ಲಿ ಹೋಗೋ ಅವಶ್ಯಕತೆ ಇರಲ್ಲ ಅಲ್ವಾ ಅಮ್ಮ? ಫ್ಲೈಟ್ವರೆಗೂ ಜರ್ನಿ ಅಂತೂ ತುಂಬ ಅಂದರೆ ತುಂಬಾ ಭಯ ಆಗ್ತಾಯಿತ್ತು. ಸಕ್ಕತ್ತಾಗಿತ್ತು ಜರ್ನಿ ಮಾತ್ರ. ಯಾವಾಗ ಹೋದ್ವಿ ಅನ್ನೋದೇ ಗೊತ್ತಾಗಿಲ್ಲ, ಯಾಕಂದರೆ ನೈಟ್ ಹೋಗಿರೋದ್ರಿಂದ ನಿದ್ದೆ ಎಳಿತಾ ಇತ್ತು. ಅದಕ್ಕೆ ಚೆನ್ನಾಗಿ ನಿದ್ದೆ ಮಾತ್ರ ಮಾಡಿದ್ವಿ. ಅಷ್ಟರಲ್ಲಿ ಮಲೇಷ್ಯಾನೇ ಬಂದುಬಿಡ್ತು. ಸೊ ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ನಾವು ಇವಾಗ ಪ್ರೆಸೆಂಟ್ ಇರೋದು ಕೋಲಾಲಂಪುರ್ ಏರ್ಪೋರ್ಟಲ್ಲಿ ಇದ್ದೀವಿ. ಯಪ್ಪ, ಲ್ಯಾಂಡಿಂಗ್ ಅಂತೂ ಸಕ್ಕತ್ತಾಗಿತ್ತು, ಸೂಪರ್ ಎಕ್ಸೈಟೆಡ್ ಆಗಿದ್ವಿ. ಇಲ್ಲಿ ನೋಡಿ ಇಬ್ಬರು. ಯಾವಾಗ ಬಂದ್ರಿ? ಇನ್ನು ಏರ್ಪೋರ್ಟಲ್ಲೇ ಇದ್ದೀರಾ ನೀವು? ಫ್ಲೈಟಲ್ಲಿ ಬರಲಿಲ್ವಾ? ವೆಲ್ಕಮ್ ಟು ಮಲೇಷ್ಯಾ. ಸೊ ನಿದ್ದೆ ಬಂದಿತ್ತು, ನಿದ್ದೆ ಮಾಡಿದ್ವಿ, ಇಬ್ಬರೂ ನಿದ್ದೆ ಮಾಡಿದ್ವಿ. ಇವರಂತೂ ಲ್ಯಾಂಡಿಂಗಲ್ಲೂ ನಿದ್ದೆ. ಇವರು ಕಿವಿನೋ ಅಂತ ಬಡ್ಕೋತಾ ಇದ್ರು. ನನಗೂ ಅಷ್ಟೇ, ಅಂದರೆ ಫುಲ್ಲು ಮೇಲಿದ್ದಾಗ ಅದು. ಹೌದು. ಹೌದಾ? ಇವ್ರಿಗಷ್ಟೇ ಹೆವಿ ನೋವಾಗ್ತಾ ಇತ್ತು. ಒಂಥರ ಕುಯ್ ಅಂತ ಇತ್ತು ಕಿವಿ. ನಿಜ, ಮೇಲೆ ಫುಲ್ಲು ಮೇಲೆ ಹೋಗಿತ್ತು. ಮೇಲೆ ಫುಲ್ಲು ಮೇಲೆ ಹೋಗಿತ್ತು. ಮತ್ತೆ ಲ್ಯಾಂಡಿಂಗ್ ಅಂತೂ ಸಕ್ಕತ್ತಾಗಿತ್ತು. ಫುಲ್ ಮಲೇಷ್ಯಾನ ಸ್ವರ್ಗ ತರ ನೋಡ್ತಾ ಇರುತ್ತೆ ತಾನೆ? ಹೌದು. ಲ್ಯಾಂಡಿಂಗ್ ಅಂತೂ ವ್ಯೂ ಪಾಯಿಂಟ್ ಅಂದ್ರೆ ಲ್ಯಾಂಡಿಂಗ್ ವ್ಯೂ ಪಾಯಿಂಟ್ ಸಕ್ಕತ್ತಾಗಿತ್ತು. ಒಂದ್ ಸೈಡ್ ಫುಲ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇತ್ತು, ಇನ್ನೊಂದ್ ಸೈಡ್ ಲೈಕ್ ನಾರ್ಮಲ್ ವಾಟರ್ ಆ ಥರ ಪ್ಲೇಸಸ್ ಇತ್ತು ತಾನೆ ಮನು? ನೋಡಿದ್ರಾ ನೀವು? ಮತ್ತೆ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ವಿಂಡೋ ಸೈಡ್ ಸಿಕ್ಕಿರ್ಲಿಲ್ಲ ನಮಗೆ ಸೀಟು. ಆದ್ರೂ ಇಣುಕಿ ಹಿಂಗೆ ನೋಡ್ತಾ ಇದ್ವಿ. ಚೆನ್ನಾಗಿತ್ತು, ವ್ಯೂ ಪಾಯಿಂಟ್ ಸಕ್ಕತ್ತಾಗಿತ್ತು. ಇವಾಗ ಪ್ರೆಸೆಂಟ್ ಆಗಿ ನಾವು ಕೋಲಾಲಂಪುರ್ ಏರ್ಪೋರ್ಟಲ್ಲಿ ಇದ್ದೀವಿ. ನಮ್ಮ ಡೆಸ್ಟಿನೇಷನ್ ಇವಾಗ ಎಲ್ಲಿದೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿಂದ ನಾವು ಇವಾಗ ರೂಮಿಗೆ ಹೋಗಬೇಕು.
ಬನ್ನಿ ರೂಮಲ್ಲಿ ಯಾವ ಥರ ಇರುತ್ತೆ ಅಂತ ಅಲ್ವಾ. ಯಾವ ಥರ ರೂಮ್ ಪ್ರೊವೈಡ್ ಮಾಡಿದ್ದಾರೆ ನೋಡೋಣ. ಓಕೆ ನೋಡಿ ಇಲ್ಲಿ ಏರ್ಪೋರ್ಟ್ ಒಳಗಡೆ ಯಾವ ಥರ ಇದೆ ಅಂತ. ಇವಾಗ ನಾವು ಬ್ಯಾಗೇಜ್ನ ಕಲೆಕ್ಟ್ ಮಾಡಬೇಕು, ನಮ್ಮ ಬ್ಯಾಗ್ನ. ಸೊ ಇಲ್ಲಿ ಹೋಗಬೇಕು, ಬನ್ನಿ ಹೋಗೋಣ. ವಾವ್, ಇಲ್ಲಿ ನೋಡಿ ಗೈಸ್ ಏರ್ಪೋರ್ಟಲ್ಲಿ ವೆಲ್ಕಮ್ ಟು ಹೋಮ್ ಅಂತ ಹಾಕಿದ್ದಾರೆ, ಸಕ್ಕತ್ತಾಗಿದೆ. ನೋಡಿ ನಮ್ಮ ಬ್ಯಾಂಗ್ಳೂರಲ್ಲಿ ನಾವು ಬಿಟ್ಟಿದ್ದ ಲಗೇಜು ಇಲ್ಲಿ ಬಂದಿರುತ್ತೆ ಇವಾಗ. ಸೊ ಇದರಲ್ಲಿ ಹುಡುಕಿ ತಗೋಬೇಕು. ಬ್ಯಾಂಗ್ಳೂರಲ್ಲಿ ಬಿಟ್ಟಿದ್ದು ಇವಾಗ ಮಲೇಷ್ಯಾದಲ್ಲಿ ಪಿಕಪ್ ಮಾಡ್ತಾ ಇದ್ದೀವಿ ಅಲ್ಲ ಸನಮ್ಮ? ಎಲ್ಲಿದೆ ನಮ್ಮ ಲಗೇಜ್? ಚಿಕ್ಕ ಬ್ಯಾಗ್ ಬಂತು, ದೊಡ್ಡ ಬ್ಯಾಗ್ ಬಂದಿಲ್ಲ. ದೊಡ್ಡ ಬ್ಯಾಗ್ ಎಲ್ಲಿ? ದೊಡ್ಡ ಬ್ಯಾಗ್ ಎಲ್ಲಿ? ಫೈನಲಿ ನಮ್ಮದು ಇನ್ನೊಂದು ಬ್ಯಾಗ್ ಕೂಡ ಬಂತು. ಬನ್ನಿ ಹೊರಡೋಣ. ಸನಮ್ಮ ಬನ್ನಿ ಹೊರಡೋಣ, ಬೇಗ ನಿದ್ದೆ ಬರ್ತೈತೆ ನನಗೆ, ನಾನು ನಿದ್ದೆ ಮಾಡಿಲ್ಲ. ನೋಡಿ ಇವಾಗ ಎಲ್ಲರದು ಬ್ಯಾಗ್ ಬಂತು. ಸೊ ಇವಾಗ ಇಲ್ಲಿಂದ ಹೊರಡೋದಷ್ಟೇ ನಮ್ಮ ಜಾಗಕ್ಕೆ. ಇವಾಗ ಇಲ್ಲಿಂದ ನಮ್ಮ ಜಾಗಕ್ಕೆ ಹೊರಡಬೇಕು. ಮಲೇಷ್ಯಾದಲ್ಲಿ ಯಾವ ಥರ ರೂಮ್ ಕೊಟ್ಟಿದ್ದಾರೋ ನಮಗಂತೂ ಗೊತ್ತಿಲ್ಲ, ಇವಾಗ ಹೋಗಿ ನೋಡ್ಬೇಕಷ್ಟೇ. ಅಲ್ಲ ಸನುಮ, ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟೇ ಸೂಪರ್ ತಾನೆ ಇದಕ್ಕಿನ್ನ. ಮಲೇಷ್ಯಾಗಿನ ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟೇ ಪರವಾಗಿಲ್ಲ ನೋಡಿ, ಅಷ್ಟೊಂದೇನು ಚೆನ್ನಾಗಿಲ್ಲ. ನೋಡಿ ಗಾಯ್ಸ್, ಇಲ್ಲಿ ಕೈರಾಲಿ ಗ್ರೂಪ್ಸ್ ಅಂತ ಇದೆಯಲ್ವಾ, ನಾವು ಇಲ್ಲಿ ಬಂದು ನಿಂತ್ಕೊಬೇಕು. ಸೊ ಇವಾಗ ನಾವು ಅದೇ ಟೀಮಲ್ಲಿ ಬಂದಿರೋದು, ಸೊ ಅದೇ ಟ್ರಾವೆಲ್ಸಲ್ಲಿ ಬಂದಿರೋದು. ಅದಕ್ಕೆ ಇವಾಗ ಅಲ್ಲೋಗಿ ನಿಂತ್ಕೋತಾ ಇದ್ದೀವಿ. ನೋಡಿ ನಮ್ಮ ಗ್ರೂಪ್ ಅವರೆಲ್ಲ ಇಲ್ಲೇ ನಿಂತಿರ್ತಾರೆ, ಅಂದರೆ ಆ ಟ್ರಾವೆಲ್ ಏಜೆನ್ಸಿಯಲ್ಲಿ ಯಾರ್ಯಾರು ಬಂದಿರ್ತಾರೆ ಸೊ ಅಲ್ಲಿಗೆ ಬಂದು ನಿಂತ್ಕೊಂಡಿದ್ದೀವಿ. ನೋಡಿ ಇಲ್ಲಿ ಬಂದಿದ್ದಾರೆ, ಇವರಿಗೆ ನಮ್ಮ ನೇಮ್ ಹೇಳಿದ್ರೆ ಸೊ ಅಲ್ಲಿ ಟಿಕ್ ಮಾಡಿಕೊಂಡು ನಮಗೆ ಯಾವ ರೂಮ್ ಪ್ರೊವೈಡ್ ಮಾಡಿದ್ದಾರೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಇವಾಗ ಮಲೇಷ್ಯಾ ಏರ್ಪೋರ್ಟಿಂದ ಹೊರಗಡೆ ಬಂದ್ವಿ. ಇಲ್ಲಿರೋ ಸಿಮ್ ಕೂಡ ತೊಗೊಂಡ್ವಿ, ಏನಕ್ಕಂದರೆ ನಮ್ಮ ಸಿಮ್ ಇಂಡಿಯಾ ಸಿಮ್ ವರ್ಕ್ ಆಗಲ್ಲ. ಸಿಮ್ ಚೇಂಜ್ ಮಾಡಿಸ್ಕೊಂಡ್ವಿ ಮತ್ತು ಕರೆನ್ಸಿ ಕೂಡ ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ವಿ. ನೀವೇ ನೋಡ್ತಿರ್ಬೋದು, ಎಲ್ಲರಿಗೂ ಬಸ್ ಪ್ರೊವೈಡ್ ಮಾಡಿದ್ದಾರೆ ಅಲ್ವಾ ಅಮ್ಮ? ಬಸ್ ತಾನೇ, ಬಸ್ ಪ್ರೊವೈಡ್ ಮಾಡಿದ್ದಾರೆ. ಬಟ್ ಬಸ್ಸೆಲ್ಲ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿದೆ. ಇವಾಗ ನಾವು ಏರ್ಪೋರ್ಟಿಂದ ಹೊರಗಡೆ ಬಂದ್ವಿ. ಬನ್ನಿ ಇವಾಗ ಡೈರೆಕ್ಟು ರೂಮ್ ಹತ್ರ ಹೋಗೋಣ, ಮತ್ತು ಏನೇನು ಪ್ರೊಸೀಜರ್ ಇದೆ ಅದೆಲ್ಲ ಮುಗಿಸ್ಕೊಳ್ಳೋಣ. ನೋಡಿ ಏರ್ಪೋರ್ಟ್ ಹೊರಗಡೆ ಯಾವ ಥರ ಇದೆ. ಈಗಷ್ಟೇ ಏರ್ಪೋರ್ಟಿಂದ ಹೊರಗಡೆ ಬಂದಿದ್ದು. ನೋಡಿ ಇದೇ ಬಸ್ಸಲ್ಲಿ ಇವಾಗ ಹೋಗ್ಬೇಕು. ಎಲ್ಲರೂ ಬಸ್ ಹತ್ತುತ್ತಾ ಇದ್ದಾರೆ, ಲಗೇಜ್ ಇಟ್ಟು ಬಸ್ ಹತ್ತುತ್ತಿದ್ದಾರೆ. ನಮ್ಮ ಲಗೇಜ್ನು ಕೂಡ ಇವಾಗ ಇಡಬೇಕು. ಈ ಭೂಮಿ ಮೇಲೆ ಆ್ಯಕ್ಚುಲಿ ನಾವು ಹುಟ್ಟಿದ್ದೀವಿ ಅಂತ ಅಂದರೆ ಈ ಥರ ದೇಶ ಸುತ್ತಬೇಕು ಅಂತಲೇ ಹೇಳ್ತಾರೆ. ಏನಕ್ಕಂತ ಅಂದರೆ ನಾವು ಭೂಮಿ ಮೇಲೆ ಹುಟ್ಟಿರೋದು ಬರೀ ಕೆಲಸ ಮಾಡೋದಕ್ಕಲ್ಲ, ಲೈಫಲ್ಲಿ ಒಂದು ಸ್ವಲ್ಪ ದಿನ ಎಂಜಾಯು ಕೂಡ ಮಾಡಬೇಕು. ಹೊರ ದೇಶ ಯಾವ ಥರ ಇದೆ ಅಂತಲೂ ಕೂಡ ನೋಡಬೇಕು. ಎಷ್ಟು ನಾವು ದುಡಿತೀವೋ ಅದರಲ್ಲಿ ಒಂದು 10% 20% ನಾವು ಎಂಜಾಯ್ ಮಾಡಿಲ್ಲ ಅಂತ ಅಂದರೆ ನಿಜವಾಗ್ಲೂ ಆ ಲೈಫೇ ಬೋರಿಂಗ್ ಅಂತ ಹೇಳ್ಬೋದು. ಅದನ್ನ ಲೈಫ್ ಅಂತಾನೆ ಅನ್ನಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ನೀವು ಅಷ್ಟೇನೆ ಯಾವಾಗಲೂ ಕೆಲಸ ಅಂತ ಇರಬೇಡಿ. ಸಣ್ಣ ಮುನ್ನು ಕಡೆಯಿಂದ ಒಂದು ಹೇಳಬೇಕು ಅಂತ ಅಂದರೆ ಲೈಫಲ್ಲಿ ನೀವು ಅಷ್ಟೇನೆ ಎಂಜಾಯ್ ಮಾಡೋದ್ರ ಕಡೆನೂ ಗಮನ ಕೊಡಬೇಕು, ಕೆಲಸ ಮಾಡೋದ್ರ ಕಡೆನೂ ಗಮನ ಕೊಡಬೇಕು. ನೋಡಿ ಫೈನಲಿ ನಾವಿವಾಗ ಮಲೇಷ್ಯಾ ಸಿಟಿಯಲ್ಲಿ ಇದ್ದೀವಿ. ನೋಡಿ ಹೆಂಗಿದೆ ಇಲ್ಲಿರೋ ಬಿಲ್ಡಿಂಗ್ಸ್ಗಳೆಲ್ಲ, ಮಸ್ತಾಗಿದೆ. ಸನಮ್ಮ ಬನ್ನಿ ನಮ್ಮ ರೂಮ್ಗೆ ಹೊರಡೋಣ. ನಿದ್ದೆ ಮಾಡ್ಬಿಟ್ರ ಬಸ್ಸಲ್ಲಿ? ನಿದ್ದೆ ಬರ್ತಿದ್ಯಾ? ಬನ್ನಿ ಆಯಿತು, ರೂಮಲ್ಲಿ ನಿದ್ದೆ ಮಾಡಿದ್ರಂತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕ್ಲೀನಾಗಿದೆ ಸಿಟಿ, ತುಂಬ ಅಂದರೆ ತುಂಬಾ ಸಕ್ಕತ್ತಾಗಿದೆ. ನೋಡಿ ಇದೇ ಹೋಟೆಲ್ ನಾವು ಉಳ್ಕೊತಾ ಇರೋದು, ಮೈ ಹೋಟೆಲ್ ಅಂತ ಇದೆ ನೋಡಿ. ಚೀನಾದಲ್ಲಿ ಏನೇನೋ ಬರೆದಿದೆ, ನನಗಂತೂ ಅರ್ಥ ಆಗ್ತಿಲ್ಲ. ಇಂಗ್ಲೀಷಲ್ಲಿ ಬರೆದಿರೋದನ್ನ ಓದ್ತಾ ಇದ್ದೀನಿ. ನೋಡಿ ಶಾವಿಗೆ ಉಪ್ಪಿಟ್ಟು, ರೈಸು ಮತ್ತು ನೂಡಲ್ಸು ಮತ್ತು ಎಗ್ಗು, ಇದಕ್ಕೇನಂತ ಹೆಸರು ಹಾಕಿಲ್ಲ. ಇದಕ್ಕೂ ಏನಂತ ಏನಿದು ಬಕೆಟ್ ಬೀನ್ಸ್ ಅಂತ ಹಾಕಿದ್ದಾರೆ. ಮತ್ತು ಗ್ರೀನ್ ಆ್ಯಪಲ್ ಇದೆ, ಬ್ರೆಡ್ ಟೋಸ್ಟ್ ಇದೆ, ಮತ್ತು ಬಟರ್ ಇದೆ, ಜಾಮ್ ಇದೆ, ಕಾಫಿ ಇದೆ. ಸೊ ಇದು ಇವತ್ತಿನ ಬ್ರೇಕ್ಫಾಸ್ಟ್. ನೋಡಿ ಗೈಸ್, ಬ್ರೇಕ್ಫಾಸ್ಟ್ ಏನೇನು ಹಾಕೊಂಡಿದ್ದೀವಿ ಅಂತ. ನೂಡಲ್ಸು ಎಲ್ಲ ವೆಜ್ಜೇ ತಿಂತಾ ಇದ್ದೀವಿ, ಯಾರು ನಾನ್ ವೆಜ್ ತಿಂತಾ ಇಲ್ಲ. ಅಲ್ಲ ಇದು ಎಗ್ಗು ಓಕೆ, ಬಟ್ ಯಾವ್ದ್ರದ್ದು ಎಗ್ ಅಂತ ಗೊತ್ತಾ? ಕೋಳಿ ಮಾಡಲ್ಲ ಬ್ರೋ ಇಲ್ಲಿ. ನಾಯಿ ಎಗ್ಗಿಡುತ್ತಾ? ಸೊ ಗೈಸ್, ಇವಾಗ ತಾನೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ರೂಮಿಗೆ ಬಂದ್ವಿ. ಬಂದ ತಕ್ಷಣ ನಾನಂತೂ ಫೇಸ್ ವಾಶ್ ಮಾಡಿದೆ. ಇವಾಗ ನಮಗೆ ರೂಮ್ ಪ್ರೊವೈಡ್ ಮಾಡಿದಾರಲ್ವಾ, ಬನ್ನಿ ನಮ್ಮ ರೂಮ್ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಎಂಟ್ರಿ ಕೊಡ್ತಿದ್ದಂಗೆ ಇಲ್ಲೊಂದು ವಾಶ್ರೂಮ್ ಇದೆ, ಹಾಗೆ ಇಲ್ಲಿ ಮಿರರ್ ಇದೆ, ಮತ್ತು ಇದು ಇನ್ನೊಂದು ರೂಮಿಗೆ ಹೋಗೋಕ್ಕೆ ಡೋರ್ ಇದೆ ಆಯಿತಾ. ನೋಡಿ ನಮ್ಮನ್ನು ಹೆಂಗೆ ಮಲ್ಕೊಂಡಿದ್ದಾರೆ ಅಂತ. ಮುನು ಟೈಮ್ ಆಯ್ತು ಎದ್ದೊಳ್ಳಿ, ಫ್ರೆಶ್ ಅಪ್ ಆಗಬೇಕು. ಫುಡ್ಡೆಲ್ಲ ಹೆಂಗಿತ್ತು ಮುನು ಇಲ್ಲಿದು ಬ್ರೇಕ್ಫಾಸ್ಟು? ಅಯ್ಯೋ ಚೆನ್ನಾಗಿಲ್ಲ, ಅಡ್ಜಸ್ಟ್ ಆಗ್ತಿಲ್ಲ ಅಲ್ವಾ ನಮಗೆ? ಹೊಟ್ಟೆ ಹಸಿವಿಗೆ ಎಲ್ಲ ತಿನ್ನೋಣ ಅಂತ ಹಾಕೊಂಡಿದ್ದೀನಿ.
ನೋಡಿದ್ರೆ ಯಾವ್ದು ಇಷ್ಟನೇ ಆಗಿಲ್ಲ. ಚೆನ್ನಾಗಿರ್ಲಿಲ್ಲ ಅಲ್ವಾ? ಬರೀ ಆಪಲ್ಲು, ಸೌತೆಕಾಯಿ, ಮೊಟ್ಟೆ ಇಷ್ಟೇ. ಅದು ಕೋಳಿದ ಮೊಟ್ಟೆ ಯಾವ್ದಂತಾನೆ ಗೊತ್ತಿಲ್ಲ. ಸುಮ್ಮನೆ ತಿಂದಿದೀವಿ ಕೋಳಿ ಮೊಟ್ಟೆ ಅನ್ಕೊಂಡು. ಹೌದು ನೋಡಿ, ಇಲ್ಲಿ ಟಿವಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡಿ ಈ ಥರ ಇಡೋಕೆ ಮಿನಿ ಫ್ರಿಡ್ಜ್ ಇದೆ, ಲಾಕರ್ ಇದೆ. ಆಮೇಲೆ ನೋಡಿ ಇಲ್ಲಿ ಇದೇನಿದು, ವಾರ್ಡ್ರೋಬಾ? ಓಕೆ, ವಾರ್ಡ್ರೋಬ್ ಇದೆ. ಈ ಟಿ ವಿ ನೋಡಿ, ಓಲ್ಡ್ ಸ್ಟೈಲ್ ಟಿ ವಿ. ಇಲ್ಲಿ ಬ್ಯಾಗ್ ಇಟ್ಕೊಂಡಿದ್ದೀನಿ, ಲಗೇಜು. ಇಲ್ಲೊಂದು ಚೇರ್ ಇದೆ. ಇವಾಗ ಇಲ್ಲಿ ಅಂದರೆ ಮಲೇಷ್ಯಾದಲ್ಲಿ ಟೈಮ್ 9:30 ಆಗಿದೆ. ಸೊ ಇವಾಗ ಬೆಂಗಳೂರಲ್ಲಿ ಒಂದು 6 o'clock 6:30 ಅಲ್ವಾ ಮನು? ಆ ಥರ ಆಗಿರುತ್ತೆ ತಾನೇ? ಹೌದು. ಇವಾಗ ನಮಗೆ 2 hours ಟೈಮ್ ಇದೆ ರೆಸ್ಟ್ ಮಾಡೋಕ್ಕೆ. ಸೊ ರೆಸ್ಟ್ ಮಾಡಿದ ನಂತರ ಎದ್ದು ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಮತ್ತೆ ನಮ್ಮನ್ನು ಅಂದರೆ ವಿಸಿಟಿಂಗ್ ಪ್ಲೇಸಸ್ಗೆಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ಇವಾಗ 2 hours ಸ್ವಲ್ಪ ನಿದ್ದೆ ಮಾಡಬೇಕು ಗೈಸ್. ಅಪ್ಪ ಫುಲ್ ಟಯರ್ಡಾಗಿ ಹೋಗಿದೆ. ಓಕೆ ನಮ್ಮನು? ಹಾಂ, ಓಕೆ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ನೆಕ್ಸ್ಟ್ ವ್ಲಾಗ್ ಯಾವ ಥರ ಇರುತ್ತೆ ಅಂತಂದರೆ, ನಾವು ಪ್ಲೇಸಸ್ಗೆ ಹೋಗ್ತೀವಲ್ವಾ, ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ. ನೆಕ್ಸ್ಟ್ ನಾವು ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಯಾವ ಥರ ಇಟ್ಬಿಟ್ಟು ಬೇಯಿಸ್ತಾ ಇದ್ದಾರೆ. ನಾನು ಫಸ್ಟ್ ಟೈಮ್ ನೋಡಿದ್ದು ಈ ಥರ ಇಟ್ಬಿಟ್ಟು ಬೇಯಿಸಿ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು